ಹರಿರಾಮ. ಕಹಳೆ ನಮಗೆ ತುಂಬ ಪ್ರಿಯವಾದುದು. ಕಹಳೆಗೆ ಎರಡು ಅರ್ಥ ಇದೆ. ಒಂದು, ಅದೊಂದು ವಾದ್ಯ. ಕಾಹಲ ಸಂಸ್ಕೃತ ಪದ, ಕಹಳೆ ಕನ್ನಡ ವಾದ್ಯ. ಅದು ಆ ವಾದ್ಯವನ್ನು ಎರಡು ಸಂದರ್ಭದಲ್ಲಿ ಪ್ರಯೋಗ ಮಾಡ್ತಾರೆ. ಒಂದು, ಯಾವುದೇ ಶುಭ ಇದ್ದಾಗ ಅದನ್ನು ಪ್ರಯೋಗ ಮಾಡ್ತಾರೆ. ಆ ವಾದ್ಯವನ್ನು ಊದಿದರೆ ಏನೋ ಒಂದು ಶುಭ ಕಾರ್ಯ ನಡೀತಾ ಇದೆ, ಏನೋ ಒಂದು ಒಳ್ಳೇದಾಗ್ತಾ ಇದೆ ಅನ್ನೋ ಅರ್ಥ ಅದಕ್ಕೆ. ಇನ್ನೊಂದು, ಯುದ್ಧ, ಧರ್ಮಯುದ್ಧ ನಡೆಯುವಾಗ ಆ ಕೊಂಬು ಕಹಳೆಗಳನ್ನು ಆ ಸಮಯದಲ್ಲೂ ಕೂಡ ಓದೋದುಂಟು. ಹಾಗಾಗಿ ಆ ವಾದ್ಯ ಕೂಡ ನಮಗೆ ತುಂಬ ಪ್ರಿಯವಾಗಿರುವಂಥದ್ದು. ಹಾಗೆಯೇ ಈ ಕಹಳೆ, ಈ ನಮ್ಮ ಸುದ್ದಿವಾಹಿನಿ ಏನಿದೆ, ಇದು ಕೂಡ ಹಾಗೆಯೇ ಅಂತ, ಇದು ತುಂಬ ಪ್ರಿಯವಾದದ್ದು. ಇದನ್ನು ಕೂಡ ಇಲ್ಲಿ ಕೂಡ ಅದೇ ಅರ್ಥ ಅನ್ವಯ ಮಾಡ್ಬೋದು. ಯಾಕೆಂದರೆ ಈ ಕಹಳೆ ಶುಭವನ್ನು ಬಿತ್ತರಿಸ್ತಾ ಇದೆ ಅಂತ. ಕಹಳೆ ಧ್ವನಿ ಮಾಡಿತು ಅಂದರೆ ಏನೋ ಒಂದು ಒಳ್ಳೇದಾಗಬೇಕು ಅಂತ, ಯಾವುದೋ ಒಂದು ಕೆಟ್ಟದ್ದು ಪರಿಹಾರ ಆಗಬೇಕು ಅಥವಾ ಯಾವುದೋ ಒಂದು ಒಳ್ಳೇದಾಗಬೇಕು ಎನ್ನುವ ಒಂದು ಭಾವ ಅಲ್ಲಿ. ಜೊತೆಯಲ್ಲಿ ಧರ್ಮಯುದ್ಧವನ್ನು ಕೂಡ ಸಾರಬೇಕಾಗ್ತದೆ. ಇಂಥ ಸುದ್ದಿವಾಹಿನಿಗಳು ಹಿಂದಿನ ಕಾಲದಲ್ಲಿ ಕತ್ತಿ ಗುರಾಣಿಲಿ ಯುದ್ಧಗಳಾಗ್ತಾ ಇತ್ತಲ್ಲ, ಇವತ್ತಿನ ಕಾಲದಲ್ಲಿ ಹಾಗಲ್ಲ. ಇವತ್ತಿನ ಕಾಲದಲ್ಲಿ ಯುದ್ಧಗಳು ಅಂದರೆ ಈ ರೂಪದಲ್ಲಿ ನಡಿಬೇಕಾಗ್ತದೆ. ಹಾಗೆ ಒಂದು ಧರ್ಮಯುದ್ಧ, ಒಂದು ಸತ್ಯಯುದ್ಧ, ಒಂದು ಒಳಿತಿಗಾಗಿ ಯುದ್ಧ, ಅದನ್ನು ಈ ವಾಹಿನಿಗಳು, ಈ ಪತ್ರಿಕೆಗಳು, ವಾಹಿನಿಗಳು, ಮಾಧ್ಯಮಗಳು ಮಾಡಬೇಕಾಗ್ತದೆ. ಅದನ್ನು ಮಾಡ್ತಾ ಬಂದಿದೆ ಕಹಳೆ. ನಮ್ಮ ಶ್ಯಾಮ ಸುದರ್ಶನ್ ಎಷ್ಟೋ ವರ್ಷಗಳಿಂದ, ಎಳೆಯ ವಯಸ್ಸಿನಿಂದ ನಮಗೆ ತುಂಬ ಪ್ರೀತಿಯ ಒಂದು ವ್ಯಕ್ತಿತ್ವ ಅದು. ಅವತ್ತು ನೋಡಿದ ಶ್ಯಾಮ ಸುದರ್ಶನ್, ಇವತ್ತು ನೋಡಿದ ಶ್ಯಾಮ ಸುದರ್ಶನ್ ತುಂಬ ವ್ಯತ್ಯಾಸ ಇದೆ. ಅಂದಿನ ಶ್ಯಾಮ ಸುದರ್ಶನ್ ಅದು ಗಂಗೋತ್ರಿ ಆದರೆ, ಇವತ್ತಿನ ಶ್ಯಾಮ ಸುದರ್ಶನ್ ಗಂಗಾಸಾಗರ ಆಗುವಷ್ಟು ಅದು ವಿಸ್ತಾರ ಆಗಿದೆ. ಅದು ಎತ್ತರ, ಅಗಲ ಎಲ್ಲ ಆಗಿದೆ. ಹಾಗಾಗಿ ಶ್ಯಾಮ ಸುದರ್ಶನ್ ಅವರ ಧೈರ್ಯ, ಅವರ ಚಾತುರ್ಯ ಬೇಕಲ್ಲ ಅದಕ್ಕೆ. ಯಾಕೆಂದರೆ ಇಂಥ ಒಂದು ಪುತ್ತೂರಿನಂಥ ಊರಲ್ಲಿ ಅದನ್ನು ಪ್ರಾರಂಭ ಮಾಡಿ ಇದು ಎಷ್ಟು ವ್ಯಾಪಕವಾಗಿ ಬೆಳೀತದೆ ಇವತ್ತು ಅಂದರೆ, ಹಾಗೆ ಬೆಳಿಬೇಕಾದ್ರೆ ಅದೇನು ಸುಮ್ಮನೆ ಜಾದೂ ಆದಾಗ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅದ್ರ ಹಿಂದೆ ಪರಿಶ್ರಮವೂ ಬೇಕು, ಸಾಮರ್ಥ್ಯವೂ ಬೇಕು, ತುಂಬ ಸಾಮರ್ಥ್ಯ ಬೇಕಾಗ್ತದೆ ಅಂತ. ಹಾಗೆ ಈ ಕಹಳೆ ಪುತ್ತೂರಿನ ಕಹಳೆಯಾಗಿ, ಹತ್ತೂರಿನ ಕಹಳೆಯಾಗಿ, ಇಡೀ ಸಮಾಜದ ಒಳಿತಿನ ಒಂದು ಕಹಳೆಯಾಗಿ, ಅಥವಾ ನೋವಿಗೆ ಒಂದು ಕಹಳೆಯಾಗಿ, ಸಮಾಜದ ಅಗತ್ಯಗಳಿಗೆ ಒಂದು ಕಹಳೆಯಾಗಿ ಇವತ್ತು ಪ್ರತಿಧ್ವನಿಸ್ತಾ ಇರತಕ್ಕಂಥದ್ದು, ಸರ್ವತ್ರ ಪ್ರತಿಧ್ವನಿಸ್ತಾ ಇರತಕ್ಕಂಥದ್ದು ನಮಗೆ ತುಂಬ ಸಂತೋಷದ ವಿಷಯ. ಸಂಸ್ಥಾನಕ್ಕೊಂದು ವಿಶೇಷ ಅಭಿಮಾನ ಇದೆ. ಅಭಿಮಾನ ಏನು ಅಂದರೆ ಅದು ನಮಗೆ ಇದ್ದೇ ಇರ್ತದಲ್ವಾ. ಈಗ ತಾಯಿಗೆ ತನ್ನ ಮಗನ ಬಗ್ಗೆ ಮಗ ಅನ್ನೋ ಭಾವ ಎಲ್ಲಿಗೆ ಹೋಗ್ತದೆ, ಅದು ಇರಲೇಬೇಕು. ಊರಿಗ ರಾಜನಾದರೂ ತಾಯಿಗೆ ಮಗ ಅಂತ ಗಾದೆ ಮಾತೆ ಇದ್ದ ಹಾಗೆ, ಇಷ್ಟೆಲ್ಲ ಕಹಳೆಯಾಗಿ ನಾಡಿನಾದ್ಯಂತ ಮುಳುಗಿರ್ತಕ್ಕಂಥ ಒಂದು ವ್ಯಕ್ತಿತ್ವ, ಪೀಠದ ಶಿಷ್ಯ, ಪ್ರಿಯ ಶಿಷ್ಯ, ಎಳವೆಯಿಂದಲೇ ನಮ್ಮ ಸಂಪರ್ಕದಲ್ಲಿ ಇದ್ದಂಥ ಒಂದು ವ್ಯಕ್ತಿತ್ವ ಅನ್ನೋದು ನಮಗೊಂದು ಹೆಮ್ಮೆ, ಅಭಿಮಾನ, ಒಂದು ಗರ್ವದ ಒಂದು ಸಂಗತಿ. ಹಾಗಾಗಿ ತುಂಬ ಆಶೀರ್ವಾದಗಳು ಈ ನಾವಿಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ. ಇಡೀ ಈ ವಾಹಿನಿಗೆ ಪೂರ್ಣ ಆಶೀರ್ವಾದಗಳು. ಇಲ್ಲಿ ಯಾರೆಲ್ಲ ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ವಿಶೇಷವಾಗಿರುವಂಥ ಆಶೀರ್ವಾದಗಳು. ಜೊತೆಯಲ್ಲಿ ಇದರ ಜೀವನಾಡಿಯಾಗಿ, ಇದರ ಬೆನ್ನೆಲುಬಾಗಿ, ಇದರ ಮೂಲ ತಾಯಿ ಬೇರಾಗಿ ಇರ್ತಕ್ಕಂಥ ಶ್ಯಾಮ್ ಸುದರ್ಶನ್, ಪೂರ್ಣ ಆಶೀರ್ವಾದಗಳಿಗೆ ಆ ವ್ಯಕ್ತಿತ್ವ ಪಾತ್ರ, ಶ್ಯಾಮ್ ಸುದರ್ಶನ್ ಪಾತ್ರ ಎಂದಿಗೂ ಮಠದ ಆಶೀರ್ವಾದಗಳು, ಪ್ರೀತಿ, ಅಭಿಮಾನ ಅವ್ರ ಜೊತೆಗೆ ಸದಾ ಇರ್ತದೆ. ಕಹಳೆ ಜೊತೆ ಕೂಡ ಸದಾ ಇರ್ತದೆ. ಹಾಗಾಗಿ ಕಹಳೆ ಮೊಳಗಲಿ ನಾಡಿನಾದ್ಯಂತ. ಇವತ್ತು ನಾಡಿನಾದ್ಯಂತ ಮೊಳಗ್ತಾ ಇದೆ, ದೇಶದಾದ್ಯಂತ ಮೊಳಗಲಿ, ದೇಶದ ಹೊರಗೂ ಕೂಡ ಮೊಳಗುವಂತಾಗಲಿ ಎನ್ನುವ ಆಶೀರ್ವಾದಗಳನ್ನ ಈ ಸಮಯದಲ್ಲಿ ತುಂಬ ಹೃದಯದಿಂದ ಮನಸಾರೆ ಮಾಡಬಯಸ್ತೇವೆ. ಹರೇ ರಾಮ.